ಸರ್ ನೆಕ್ಸ್ಟ್ ಈಗ ಯಾರಾದರೂ ಯುವಕರಿಗೆ ಭಾರತೀಯ ಸೇನೆಗೆ ಹೋಗಬೇಕು ಅಂತ ಏನಾದರೂ ಆಸೆ ಇದ್ದರೆ, ಭಾರತ ಮಾತೆ ಸೇವೆ ಮಾಡಬೇಕು ಅಂತ ಆಸೆ ಇದ್ದರೆ ಏನು ಹೇಳಲಿಕ್ಕೆ ಬಯಸ್ತೇವೆ? ನಿಜವಾಗಿ ಇದು ಒಂದು ಹೋದರೆ ಭಾಳ ಒಳ್ಳೆಯದು. ಅಲ್ಲಿ ಹೋದ ಮೇಲೆ ಗೊತ್ತಾಗ್ತದೆ ಅದು ಒಳ್ಳೆಯದು ಅಂತೇಳಿ. ನಾವು ತಿಳ್ಕೊಂಡದ್ದು ಆರ್ಮಿ ಅಂದರೆ ಅದು ಹಾಗೆ ಹೀಗೆ ಗುಂಡು ಹೊಡಿದು ಇದು ಹೊಡಿದು ಅಂತ ಎಲ್ಲ. ಆದರೆ ಇದೆ, ಅದು ಕೂಡ ಆರ್ಮಿಯಲ್ಲಿ ಕೂಡ ಬೇರೆ ಬೇರೆ ಡಿವಿಷನ್ ಇದೆ. AMC ಇದೆ, ಆರ್ಮಿ ಮೆಡಿಕಲ್ ಕೋರ್. ಅವರು ಯುದ್ಧಕ್ಕೆ ಹೋಗೋದಿಲ್ಲ, ಕೇವಲ ಮೆಡಿಕಲಲ್ಲಿ ಮಾತ್ರ ಇರ್ತಾರೆ. ಹಾಗೆ ಆರ್ಮಿ ಕ್ಲೆರಿಕಲ್ ಕೂಡ ಇರ್ತಾರೆ ಅಲ್ಲಿ. ಕ್ಲೆರಿಕಲ್ಲಲ್ಲೇ ಇರುವುದು. ಹಾಗೆ ನಮ್ಮಲ್ಲಿದ್ದಾಗೆ ಅಲ್ಲಿ ಕೂಡ ಇದೆ. ವಾರಿಗೆ ಹೋಗೋದು ಓಕೆ, ಸೋಲ್ಜರ್ಸ್, ಇನ್ಫೆಂಟ್ರಿ, ಅದು ಇದೆಲ್ಲ ಬೇರೆ ಬೇರೆ ಇದು ಕೂಡ ಉಂಟು ಗ್ರೂಪ್ ಅವರಲ್ಲಿ. ಅವರೆಲ್ಲ ಹೋಗೋದು. ಇಂಜಿನಿಯರಿಂಗ್ ಗ್ರೂಪ್ ಇದೆ, ಅವರು ಇಂಜಿನಿಯರಿಂಗ್ ಕೆಲಸ ಮಾತ್ರ. ಆದರೆ ವಾರಿಗೂ ಮುಂಚೂಣಿಯಲ್ಲಿರ್ತಾರೆ ಅವರು. ಆದರೆ ಅವರೇನು ಇನ್ಫೆಂಟ್ರಿ ಎಲ್ಲ ಹೋಗ್ತದೆ, ಆ ಥರ ಮುಂಚೂಣಿಯಲ್ಲಿ ರೈಫಲಲ್ಲಿ ಹಿಡ್ಕೊಂಡು ವಾರಿಗೆ ಹೋಗೋದು ಅದೊಂದು ಗ್ರೂಪ್. ಹಾಗೆ ನಮ್ಮಲ್ಲಿ ಕೂಡ ಪೈಲಟ್ಸ್ ಇದ್ದಾರೆ. ಪೈಲಟ್ಸ್ ಮಾತ್ರ ಹೋಗೋದು. ಅವರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಇಂಥಲ್ಲಿ ಹೋಗಿ ಇಂಥಲ್ಲಿ ಬಾ ಅಂತ, ಅದನ್ನು ಮಾಡಿ ಬರುವಂಥದ್ದು. ಅದು ಪೈಲಟ್ಗಳು ಮಾತ್ರ, ಬೇರೆ ಯಾರೂ ಇಲ್ಲ. ಇನ್ನೂ ಬೇಕಾದಷ್ಟು ಆಫೀಸರ್ಸ್ ಇರ್ತಾರೆ ನಮ್ಮಲ್ಲಿ. ಅಕೌಂಟ್ಸ್ ಆಫೀಸರ್ ಇರ್ತಾರೆ, ಲಾಜಿಸ್ಟಿಕ್ಸ್ ಆಫೀಸರ್ ಅಂತ ಇರ್ತಾರೆ, ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ಸ್, ಎಲ್ಲ ಆಫೀಸರ್ ಕೂಡ ತುಂಬ ಇದ್ದಾರೆ. ಟೆಕ್ನಿಕಲ್ ಆಫೀಸರ್ ಇರ್ತಾರೆ, ಇಂಜಿನಿಯರಿಂಗ್ ಆಫೀಸರ್ಸ್ ಎಲ್ಲ. ಅವರೆಲ್ಲ ಯಾರು ಯುದ್ಧಕ್ಕೂ ಸಪೋರ್ಟ್ ಮಾತ್ರ. ನಾವು ಗ್ರೌಂಡ್ ಸಪೋರ್ಟ್ ಈ ಯುದ್ಧಕ್ಕೆ ಹೋಗುವವರಿಗೆ ಅವರಿಗೆ ಏನೇನು ಫೆಸಿಲಿಟಿ ಬೇಕು ಅದನ್ನು ಮಾಡಿಕೊಡುವುದೇ ನಮ್ಮ ಕೆಲಸ. ಮತ್ತು ನಮ್ಮ ಸ್ಟೇಷನನ್ನು ನಾವೆಲ್ಲಿರ್ತೇವೆ ಆ ಏರಿಯಾವನ್ನು ಪ್ರೊಟೆಕ್ಟ್ ಮಾಡೋದು ನಮಗೆ ಇರ್ತದೆ. ಅಲ್ಲದಿದ್ದರೆ ಇನ್ನೂ ಕೂಡ ಆರ್ಮಿಯಿಂದ ರಿಟೈರ್ ಆದವರೆಲ್ಲ ಇರ್ತಾರೆ, ಬಿಟ್ಟು ಬಂದವರು. DSC ಡಿಫೆನ್ಸ್ ಸರ್ವಿಸ್ ಕೋರ್ ಅಂತೇಳಿ ಕಣ್ಣನೂರಲ್ಲೆಲ್ಲ ಇದೆ. ಅದರಲ್ಲಿ ಕೂಡ ಅವರು ನಮ್ಮ ಸ್ಟೇಷನಲ್ಲಿ, ಏರ್ಫೋರ್ಸಲ್ಲೆಲ್ಲ ಹೆಚ್ಚಾಗಿ ಅವರೇ ಡ್ಯೂಟಿಯನ್ನು ನಿರ್ವಹಿಸ್ತಾರೆ. ನಮಗೆ ಹೆಚ್ಚಿನ ಕೆಲಸಗಳಿರುವುದಿಲ್ಲ, ನಮಗೆ ಒಳಗಿದ್ದು ಮಾತ್ರ ಕೆಲಸಗಳು ಇರುವಂಥದ್ದು. ಆದರೆ ಬೇಸಿಕ್ ಟ್ರೈನಿಂಗ್ ಎಲ್ಲರಿಗೂ ಒಂದೇ. ಆರ್ಮಿಯಲ್ಲಿ ಹೇಗಿದೆ ಅದೇ ಟ್ರೈನಿಂಗ್ ಏರ್ಫೋರ್ಸಲ್ಲಿಯೂ ಇದೆ, ನೇವಿಯಲ್ಲಿ ಇರುವಂಥದ್ದು. ವಾರು ಬರುವಾಗ ಎಲ್ಲರೂ ಹೋಗಬೇಕು. ಇದು ನೋಡಿ, ನಾವು ಹೋಗುವಾಗ ಮೊದಲು ಏನೇನೋ ತಿಳ್ಕೊಂಡಿದ್ದೇವೆ, ಆರ್ಮಿ ಅಂದರೆ ಹಾಗೆ ಹೀಗೆ. ಇಲ್ಲ, ಅಲ್ಲಿ ನಮಗೆ ಪ್ರತಿಯೊಂದು ಫೆಸಿಲಿಟಿಯನ್ನು, ರಿಕ್ರಿಯೇಷನ್ ಇದೆ. ಪ್ರತಿದಿನ ನಾವು ನೋಡಿ, ನಮ್ಮ ಆಟ ಇದು ಎಲ್ಲ ಆಯಿತು, ಮುಗಿದಾದ ಮೇಲೆ ಅಲ್ಲಿ ರಿಕ್ರಿಯೇಷನ್ ರೂಮ್ ಅಂತ ಇದೆ. ಹೋಗಿ ನಮಗೆ ಕ್ಯಾರಮ್ ಮಾಡೋದಿದ್ರೆ ಕ್ಯಾರಮ್ ಮಾಡ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ಆಟಗಳು ಎಲ್ಲವೂ ಇರ್ತವೆ. ಅಂಥದ್ದೆಲ್ಲ ಫೆಸಿಲಿಟಿ ನಮಗೆ ಇಲ್ಲಿ ಡಿಫೆನ್ಸಲ್ಲಿ ಬಿಟ್ಟರೆ ಬೇರೆ ಇಲ್ಲ. ಅಂದರೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನಾವು ಮನೆಯನ್ನು ಬಿಟ್ಟು ಎಷ್ಟೋ ದೂರದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತೀವಿ, ಭಾಷೆಗಳು ಗೊತ್ತಿರುವುದಿಲ್ಲ. ಎಲ್ಲರೂ ಜೊತೆಯಲ್ಲಿರಬೇಕಿದ್ರೆ ಇಂಥ ಆಟೋಟ ಸ್ಪರ್ಧೆಗಳು, ಇನ್ನು ಆಗಾಗ ಗೇಮ್ಸ್ ಇರ್ತವೆ ಅಥವಾ ಮ್ಯಾಚ್ಗಳಿರ್ತವೆ, ಕಬಡ್ಡಿ ಇರ್ಬೋದು ಅಥವಾ ಇಂಥದ್ದನ್ನೆಲ್ಲ ಮಾಡ್ತಾರೆ ಅಲ್ಲಿ. ಮತ್ತು ಖಾಲಿ ಹೋಗೋದು, ಇದು ಮಾಡೋದು, ಯುದ್ಧ ಮಾಡೋದು, ಸಾಯೋದು ಅಂತ ಅಲ್ಲ. ಆರಾಮವಾಗಿ ಅಲ್ಲಿ ನಮ್ಮ ಕೆಲಸವನ್ನು ಮಾಡುತ್ತಾ ಸಿನ್ಸಿಯರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದರೆ ನಮಗೆ ಯಾವ ತೊಂದರೆಯೂ ಇರುವುದಿಲ್ಲ. ಜೊತೆಯಲ್ಲಿ ನಾನೀಗ PUC ಬಿಟ್ಟು ಹೋಗಿದ್ದ ಮೇಲೆ ನಾನೇನು ಮಾಡಿದೆ, ಅಲ್ಲಿ ಹೋಗಿ ಒಂದು ಕಾಕತೀಯ ಯೂನಿವರ್ಸಿಟಿಯಿಂದ ಒಂದು ಸಿಟ್ಟಿಂಗಲ್ಲಿ BA ಡಿಗ್ರಿ ಮಾಡಿಕೊಂಡೆ. ಆಮೇಲೆ MAಗೆ ಕೂಡ ಕಟ್ಟಿದ್ದೆ. ಅದರ ಕಾರಣಾಂತರದಿಂದ ನನಗೆ MA ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಹೋಗಿ ಕಲಿಬಹುದು. ಅಲ್ಲಿ ಬೇಕಾದಷ್ಟು ಸಮಯ ಇರ್ತದೆ. ಎಷ್ಟೋ ಜನರು ಅಲ್ಲಿಂದ ಬಂದವರು ಇಲ್ಲಿ ನನ್ನ ಜೊತೆಯಲ್ಲೇ ಇದ್ದವರು, ಮತಾಯಿ ಅಂತೇಳಿ ಒಬ್ಬರು, ಅವರು ಬೆಂಗಳೂರಲ್ಲಿ ಕಮಿಷನರ್ ಆಗಿ ರಿಟೈರ್ ಆದರು. ಸೊ ಹೀಗೆ ಎಲ್ಲರೂ ಹೋದವರು ಈಗ ಡಿಗ್ರಿ ಮಾಡಿ ಬಂದರೆ ಏನಾಗ್ತದೆ, ಮಾಸ್ಟರ್ ಡಿಗ್ರಿ ಮಾಡಿ ಬಂದವರಿಗೆ ಕೂಡಲೇ ಲೆಕ್ಚರರ್ ಪೋಸ್ಟ್ ರಿಸರ್ವೇಷನ್ ಇದೆ, ನಮಗೆ ಆರಾಮವಾಗಿ ಸಿಗ್ತದೆ ಬಂದ ಕೂಡಲೇ. ಅಂದರೆ ಹೆಚ್ಚಿನ ಜನರು ಅದಕ್ಕೆಲ್ಲ ಹೋಗೋದಿಲ್ಲ, MA MCom ಎಲ್ಲ ಮಾಡಿ ಬರೋದಿಲ್ಲ ಯಾರು ಬಂದಿರುವಾಗ, ಈಗ ಆರ್ಮಿಯಲ್ಲಿರ್ಬೋದು ಅಥವಾ ಬೇರೆ ಇದರಲ್ಲಿ ಕೂಡ. ಆದರೆ ಹೆಚ್ಚಿನವರು ಬಂದ ಕೂಡಲೇ ಜಾಬ್ ಅವರಿಗೆ ಗ್ಯಾರಂಟಿ, ಅದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಓಕೆ, ನಾನು SLCಯೇ ಮಾಡಿ ಹೋಗಿದ್ದೇನೆ, ನೋ ಪ್ರಾಬ್ಲಮ್. ಅಲ್ಲಿ ನನಗೆ ಒಂದು ಇದು ಸಾರ್ಜೆಂಟ್ ಎಜುಕೇಷನ್ ಟೆಸ್ಟ್ ಅಂತ ಇದೆ, ಅದು ಈಕ್ವಲೆಂಟ್ ಟು ಡಿಗ್ರಿ. ನಾನು ಇಲ್ಲಿ ಬರುವಾಗ ನನಗೆ ಬ್ಯಾಂಕಲ್ಲಿ ಕ್ಲರಿಕಲ್ ಕೆಲಸಕ್ಕೆ ರಿಸರ್ವೇಷನ್ ಇರ್ತದೆ, 12% ರಿಸರ್ವೇಷನ್ ಇರ್ತದೆ. ಆ ರಿಸರ್ವೇಷನನ್ನು ಕೂಡ ಕೊಡ್ತಾರೆ, ಅದನ್ನು ಉಪಯೋಗಿಸಿಕೊಳ್ಬೋದು. ಡಿಗ್ರಿಯೇ ಮಾಡಬೇಕು ಅಂತ ಇಲ್ಲ. ನನಗೆ ಅಲ್ಲಿ ಕೂಡ ಒಂದು ಪ್ರಮೋಷನ್ ಆಗಿದೆ, ಆ ಪ್ರಮೋಷನ್ ಈಕ್ವಲೆಂಟ್ ಟು ಡಿಗ್ರಿ ಅಂತೇಳಿ ಕೊಡ್ತಾರೆ. ಓಕೆ, ನಾನು ಫಿಸಿಕಲಿ ಡಿಗ್ರಿ ಮಾಡಿದ್ದೇನೆ, BEd ಮಾಡಿದ್ದೇನೆ, ಇಲ್ಲಿ ಬಂದು ಹೈಸ್ಕೂಲಿಗೆ ಮಾಸ್ಟರ್ ಅಥವಾ ಹೆಡ್ ಮಾಸ್ಟರ್ ಆಗಿ ನೇಮಕ ಮಾಡ್ತಾರೆ, ಕೂಡಲೇ ಇರ್ತದೆ. ಅಂದರೆ ಅಂಥ ಪೋಸ್ಟ್ಗಳಲ್ಲಿ ವೇಕೆನ್ಸಿ ತುಂಬ ಇರ್ತದೆ, ರಿಸರ್ವೇಷನ್ ಇದ್ದದ್ದು ಯಾರು ಹೋಗಿರೋದಿಲ್ಲ. ಇನ್ನು ಅದು ಬೇಡ, ಪ್ರೈಮರಿ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದರೆ ನಾವು ಬಿಡಲಿಕ್ಕೆ 1 ವರ್ಷಕ್ಕೆ ಮೊದಲೇ ನಾವು ಅಲ್ಲಿಂದ ನಮ್ಮನ್ನು ಬೇರೆ ರೀಸೆಟ್ಲ್ಮೆಂಟ್ ಕೋರ್ಸ್ ಅಂತೇಳಿ ಕಳಿಸಿಕೊಡ್ತಾರೆ. ಹಾಗೆ ನಾವು TCH ಟ್ರೈನಿಂಗ್ ಆಪ್ಟ್ ಮಾಡಿದರೆ 1 ವರ್ಷದ್ದು ಸರ್ವಿಸ್ ಕಡೆಯಿಂದ, ಇನ್ನೊಂದು ವರ್ಷ ಒಂದು ವರ್ಷ ನಮ್ಮ ಕಡೆಯಿಂದಲೇ ನಾವು ಬಿಟ್ಟ ಮೇಲೆ ಮಾಡುವಂಥದ್ದು. ಅಲ್ಲಿ ಕೂಡ ನಮಗೆ ಮಾರನೇ ದಿನವೇ ಕೆಲಸ ಸಿಗ್ತದೆ. ಸೊ ಈ ರೀತಿಯಲ್ಲಿ ವ್ಯವಸ್ಥೆ ಇದೆ. ಪ್ರತಿಯೊಂದರಲ್ಲಿ ಹೋಗುವುದಂದರೆ ನಾವು ಸಾಯಲಿಕ್ಕೆ ಹೋಗುವುದು ಅಲ್ವೇ ಅಲ್ಲ. ನಲ್ಲಿ ನೋಡಿ, ಯೋಗ ಇದ್ದ ಹಾಗೆ ನಾನು ಸಾಯಲೇಬೇಕು ಅಂತ ಹೇಳಿದರೆ ಇಲ್ಲಿ ಕೂಡ ಹೋಗಿ ಮರದಿಂದ ಬಿದ್ದು ಅಥವಾ ಏನೋ ಎಲ್ಲಿಂದಲೋ ಬಿದ್ದು, ವಾಹನದಲ್ಲಿ ಹೋಗುವಾಗ ಬಿದ್ದು ಸಾಯ್ಬೋದು. ಇದು ದೇವರು ಬರೆದಿದ್ದಾರೆ ಇಷ್ಟೇ ಆಯುಷ್ಯ ಅಂತ. ಅದನ್ನು ಬಿಟ್ಟು ನಾವು ಹಾಗೆ ಸುಮ್ಮನೆ ಯಾರು ಸಾಯುವುದಿಲ್ಲ.
ಆ ಸಾಯುವವರು ಅಂದರೆ ಅವರಿಗೆ ವಿಧಿ ಹಾಗೆ ಇರ್ತದೆ, ಆ ರೀತಿಯಲ್ಲಿ ಸಾಯ್ತಾರೆ. ಮತ್ತು ಹೋದವರೆಲ್ಲ ಸಾಯುವುದು ಅಂತ ಹೇಳಿಲ್ಲ, ಎಲ್ಲೋ 1,000 ಲಕ್ಷದಲ್ಲಿ ಒಬ್ಬರು ಇಬ್ಬರು ಸಾಯ್ತಾರೆ, ಅದು ಆಗ್ತದೆ ಅಂಥದ್ದೆಲ್ಲ, ಅದು ಇಲ್ಲಿದ್ದರೂ ಹಾಗೆ ಆಗುವಂಥದ್ದು. ಆದ್ದರಿಂದ ಹೋಗುವವರಿಗೆ ನಾನು ನಂದೊಂದು ಪ್ರೇರಣೆ ಕೊಡೋದೇನು ಅಂತ ಹೇಳಿದರೆ, ತುಂಬ ಚೆನ್ನಾಗಿರ್ತದೆ, ಪ್ರತಿಯೊಂದು ಫೆಸಿಲಿಟಿ ಇರ್ತದೆ ನಮಗೆ, ಕೈ ತುಂಬ ಸಂಬಳ ಕೂಡ ಈಗ ಸ್ವಲ್ಪ ಇದು ಮಾಡಿ 4 ವರ್ಷಕ್ಕೆ ಮಾತ್ರ ತಗೊಂಡಿದ್ದಾರೆ. ಅದರ ಉದ್ದೇಶ ಏನು ಅಂತ ಹೇಳಿದರೆ, ಇದು ಭಾಳ ಹಿಂದಿನಿಂದಲೇ ಇತ್ತು, ಬೇರೆ ರಾಷ್ಟ್ರಗಳಲ್ಲೆಲ್ಲ ಮೊದಲಿಂದಲೇ ಇತ್ತು. 4 ವರ್ಷದಲ್ಲಿ ಇದು ಸರ್ವಿಸ್ ಮಾಡಿ ಬರೋದು, ಆಮೇಲೆ ಬೇರೆ ಇಲ್ಲಿ ರಿಸರ್ವೇಷನ್ ಬೇರೆ ಎಲ್ಲೆಲ್ಲ ಕಡೆಯಲ್ಲಿ ಕೊಡ್ತಾರೆ ನಮಗೆ, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಇದು. ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಂತ ಇದೆ ನಮ್ಮಲ್ಲಿ, BSF ಇರ್ಬೋದು, ಅಥವಾ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇರ್ಬೋದು, ಇದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಯಾವುದು ಇರ್ಬೋದು, ಅಲ್ಲಿ ಕೂಡ ಎಲ್ಲ ರಿಸರ್ವೇಷನ್ ಇದೆ ಇವರಿಗೆ, ಹೋದವರಿಗೆ. ಅಲ್ಲಿ ಕೆಲಸ ಇಲ್ಲ ಅಂತ ಆಗೋದಿಲ್ಲ. ಮತ್ತು ಬರುವಾಗ ಕೈ ತುಂಬ ಸ್ವಲ್ಪ ಇದು ದುಡ್ಡು ಕೂಡ ಸಿಗ್ತದೆ ಅವರಿಗೆ. ಸಾಧಾರಣ ಅವರು ಹೇಗೆ ಬೇಕಿದ್ರು ಎಲ್ಲಿ ಬೇಕಿದ್ರೂ ಸೆಟ್ಲ್ ಆಗ್ಬೋದು. ಆದರೆ ನಾವು ಹೋಗಿ ನಮ್ಮ ಎಜುಕೇಷನ್ ಜಾಸ್ತಿ ಮಾಡಿ ಬಂದರೆ ನಾವು ಹೈಯರ್ ಪೋಸ್ಟ್ಗಳಿಗೆ, ಅಂದರೆ ಇಲ್ಲಿ ತುಂಬ ಜನ SI ಆಗಿ ಭರ್ತಿಯಾದವರಿದ್ದಾರೆ ನಮ್ಮಲ್ಲಿ, ಹೋಗಿ ಬಂದು ಡಿಗ್ರಿ ಮಾಡಿ ಬಂದವರು SI ಆಗಿ ಬಂದಿದ್ದಾರೆ, LLB ಮಾಡಿ LLM ಕೂಡ ಮಾಡಿ ಬಂದು ಇಲ್ಲಿ ಹೈಕೋರ್ಟಲ್ಲಿ ಲಾಯರೇ, ನನ್ನ ಫ್ರೆಂಡ್ಸೇ 3-4 ಜನ ಇದ್ದಾರೆ ಈಗ ಸದ್ಯಕ್ಕೆ. ಅಂಥವರೆಲ್ಲ ಅಂಥ ಫೆಸಿಲಿಟಿ ಇದೆ. ಏರ್ಫೋರ್ಸಲ್ಲಿ ಇದ್ದಷ್ಟು ಓದುವಂಥ ಫೆಸಿಲಿಟಿ ನಮ್ಮ ಮುಂದಿನ ಕ್ಯಾರಿಯರಿಗಾಗಿ ಎಲ್ಲರೂ ಅದರಲ್ಲಿ ಪರ್ಮಿಷನ್ ಕೊಡ್ತಾರೆ ನಮಗೆ. ಹೈಯರ್ ಆಫೀಸರ್ಸ್ ಇರ್ಬೋದು, ಎಲ್ಲರೂ ಹೋಗಲಿಕ್ಕೆ ಅನುಕೂಲ. ಎಕ್ಸಾಮಿಗೆ ಹೋಗುವಾಗ ಪರ್ಮಿಷನ್ ತಗೊಳ್ಬೇಕು, ತಗೊಂಡು ಓದಿಕೊಂಡು ನಾವು ಮುಂದಿನ ವಿದ್ಯಾಭ್ಯಾಸವನ್ನು ಕೂಡ ಅಲ್ಲಿ ಮಾಡ್ಬೋದು ಅಂತ ಇಷ್ಟು ಹೇಳಿದ್ವಿ. ಅಂದರೆ ಎಲ್ಲರೂ ಇದರಲ್ಲಿ ಜಾಯಿನ್ ಆಗೋದಕ್ಕೆ ಏನು ತೊಂದರೆ ಇಲ್ಲ. ಈಗ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಇರ್ಬೋದು, ಹೋಗಿ ಬರಲಿ ಒಮ್ಮೆ, ದೇಶ ಪ್ರೇಮ ಹುಟ್ಟಲಿ. ಪ್ರತಿಯೊಬ್ಬ ವ್ಯಕ್ತಿಗೂ ದೇಶ ಪ್ರೇಮ ಇದ್ದರೆ ದೇಶ ಏನು, ನಮ್ಮ ಭಾರತ ಮಾತೆ ನನ್ನ ತಾಯಿ ಅಂತ ಹೇಳುವಲ್ಲಿ ಆ ಸ್ಥಿತಿಗೆ ಬರಲಿ, ಎಲ್ಲ ಹೋಗಲಿಕ್ಕೆ ಇಷ್ಟ ಆಗ್ತದೆ. ನಮ್ಮ ಒಮ್ಮೆ ಹೋದವರು ಮತ್ತೆ ಅವರಿಗೆ ಆನಂದವೇ ಆನಂದ, ಅಲ್ಲಿ ಆನಂದವೂ ಸಿಗ್ತದೆ ತುಂಬ, ಅದನ್ನು ಅನುಭವಿಸಿ ಬರ್ತಾರೆ. ಸರ್, ಈಗ ನೀವು ಮಂಗಳೂರಿನವರು, ತುಳುನಾಡಿನವರಾಗಿ ಆರ್ಮಿಗೆ ಹೋಗಿ 20 ವರ್ಷಗಳ ಕಾಲ ಭಾರತ ಮಾತೆ ಸೇವೆ ಮಾಡಿದ್ದೀರಿ. ಹೇಗೆ ಅನಿಸ್ತದೆ? ನಿಮ್ಮ ಸ್ವಂತ ಅನುಭವ ಏನು ಹೇಳ್ತೀರಿ ಅಂತ? ನಮ್ಮ ಸ್ವಂತ ಅನುಭವ ಅಂದರೆ ಹೋದೆವು ಬಂದೆವು ಅಂತಾಗಿದೆ, ಹೋಗಿ ತಿರುಗಿಕೊಂಡು. ಅದು ಫಸ್ಟ್ ನನಗೆ 3.5 ವರ್ಷ ನಾನು ಲಕ್ನೋದಲ್ಲಿದ್ದೆ. ಒಳ್ಳೆ ರೀತಿಯಲ್ಲಿ ಅಲ್ಲಿನ ಭಾಳ ಖುಷಿಯಾಯಿತು. ಅಲ್ಲಿಂದ ಬರಲಿಕ್ಕೆ ಇಷ್ಟ ಇಲ್ಲ. ಕೊನೆಗೆ ನನಗೆ ಟ್ರಾನ್ಸ್ಫರ್ ಆಗಿ ಅದು ಬೆಂಗಳೂರಿಗೆ ನನಗೆ ಚಾಯ್ಸ್ ಪೋಸ್ಟಿಂಗ್, ಅದೊಂದು ಹಾರ್ಡ್ ಲಿವಿಂಗ್ ಏರಿಯಾ ಅಂತೇಳಿ ಮೊದಲು ಚಾಯ್ಸ್ ಪೋಸ್ಟಿಂಗ್ ಕೊಡ್ತಾಯಿದ್ರು. ನಮ್ಮ ಊರಲ್ಲಿ ಹತ್ತಿರ ಇದ್ದದ್ದು ಅದೇ ಬ್ಯಾಂಗ್ಳೂರಿಗೆ ನಾನು ಆಪ್ಟ್ ಮಾಡಿದ್ದೆ. ನನಗೆ ಬ್ಯಾಂಗ್ಳೂರು ಕೊಟ್ಟಿದ್ರು 2ನೇ ಪೋಸ್ಟಿಂಗ್. HAL ಅಲ್ಲಿ ಹೆಲಿಕಾಪ್ಟರ್ ಡಿವಿಷನ್ ಅಂತೇಳಿದೆ, ಅದರಲ್ಲಿ ನಾನು ಹೆಲಿಕಾಪ್ಟರ್ ಪಾರ್ಟ್ಸ್ ಎಲ್ಲ ನಮ್ಮಲ್ಲಿ ಸ್ಟೋರ್ ಇರ್ತದೆ, ಎಲ್ಲ ಕಡೆ ಸಪ್ಲೈ ಮಾಡುವಂಥದ್ದು. ಅಲ್ಲಿ 4 ವರ್ಷ ಇದ್ದೆ ನಾನು. ಆಮೇಲೆ ಆಗ ನಮಗೆ ಇಡೀ ಲೋಕಲ್, ಈಗ ಸ್ಯಾಟರ್ಡೆ ಸಂಡೇ ಒಂದೊಂದು ದಿನ ರಜೆ ಇದ್ದರು, ಮಧ್ಯದಲ್ಲಿ ಕೂಡ ಮನೆಗೆ ಬಂದು ಹೋಗ್ತಾ ಇದ್ದೆವು ಅಂಥ ಸಂದರ್ಭದಲ್ಲಿ. ಆಮೇಲೆ ನನಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಡೆಲ್ಲಿಯಲ್ಲಿ 6 ವರ್ಷ ನಾನು ಡೆಲ್ಲಿಯಲ್ಲಿದ್ದೆ. ಅಲ್ಲಿ ಕೂಡ ಒಂದು ಸಿಗ್ನಲ್ಸ್ ಯೂನಿಟ್, ಅದು ಕೂಡ ರ್ಯಾಡರ್ ಇಡುವಂಥದ್ದು, ವಿಮಾನಗಳು ಹೋಗುವಂಥ ಪತ್ತೆ ಹಚ್ಚುವಂಥದ್ದು, ಅಲ್ಲಿ ಇದ್ದೆ. ಅಲ್ಲಿದ್ದಾಗುವಾಗ ನಾನು ಮದುವೆ ಆಯಿತು. ಮದುವೆ ಆಗಿ ಹೆಂಡತಿಯನ್ನು ಕೂಡ ಕರ್ಕೊಂಡು ಹೋದೆ. ಅದು ಆರ್ಮಿಯಲ್ಲಿ ಆದರೆ ಸ್ವಲ್ಪ ಸಮಸ್ಯೆ ಇರ್ತದೆ, ಆದರೆ ಏರ್ಫೋರ್ಸಲ್ಲಿ ನಮಗೆ ಅಂಥ ಕ್ಯಾಂಪಲ್ಲಿ ನಮಗೆ ಕ್ವಾರ್ಟರ್ಸ್ ಸಿಗದೇ ಇದ್ದರೆ ನಾವು ಹೊರಗಡೆ ಮನೆ ಮಾಡಿ ಕೂಡ ಇರ್ಬೋದು. ಆ ರೀತಿಯಲ್ಲಿ ಒಂದು 2-2.5 ವರ್ಷ ಅಲ್ಲಿ ಸರ್ವಿಸ್ ಇರುವಾಗ ಮದುವೆಯಾಗಿ ಹೋದವ ಅಲ್ಲಿ ಇದು ಡೆಲ್ಲಿಯಲ್ಲಿದ್ದೆ. ಆಮೇಲೆ ಡೆಲ್ಲಿಯಿಂದ ನನಗೆ ಪಂಜಾಬ್ ಜಲಂಧರಲ್ಲಿ 8 ವಿಂಗ್ ಅಂತೇಳಿದೆ, ವಿಮಾನಗಳಿರುವಂಥದ್ದು, ಯುದ್ಧದ ವಿಮಾನಗಳೆಲ್ಲ. ಅಲ್ಲಿ ದೊಡ್ಡ ಸ್ಟೇಷನ್, ಅದು ತುಂಬ ದೊಡ್ಡ ಸ್ಟೇಷನ್ನು. ಅಲ್ಲಿ ನನಗೆ ಟ್ರಾನ್ಸ್ಫರ್ ಆಯಿತು. 4 ವರ್ಷ ಅಲ್ಲಿದ್ದೆ. ಅಲ್ಲಿ ಆಗುವಾಗ ನನಗೆ ಸಾಧಾರಣ ನಂದು ಒಂದು 18.5 ವರ್ಷ ಅಲ್ಲಿಗೆ ಮುಗಿದಿತ್ತು. ಮತ್ತು ಕೇವಲ ಒಂದು ಪೋಸ್ಟಿಂಗ್ ನಾಗ್ಪುರಿಗೆ ಕೊಟ್ಟಿದ್ದರು. ನಾಗ್ಪುರಲ್ಲಿ ನಮ್ಮ ಮೇಂಟೆನೆನ್ಸ್ ಕಮಾಂಡ್ ಅಂತೇಳಿ, ಮೇಂಟೆನೆನ್ಸಿನ ಬಗ್ಗೆ ಎಲ್ಲ ಅಕೌಂಟ್ಸ್ ಎಲ್ಲ ಅಲ್ಲಿರುವಂಥದ್ದು ಮತ್ತು ಇದೆಲ್ಲ. ಅಲ್ಲಿ 1.5 ವರ್ಷದ ಅವಧಿ ಇತ್ತು. ಆ 1.5 ವರ್ಷ ಅವಧಿಯಲ್ಲಿ ನಾನು ಅಲ್ಲಿದ್ದದ್ದು ಹೆಚ್ಚು, ಹೋಗಿ ಒಂದು 2-3 ತಿಂಗಳಿದ್ದೆ. ಆಮೇಲೆ ಬರಲಿಕ್ಕೆ ಆಗುವಾಗ ಒಂದು 4-5 ತಿಂಗಳು. ಆ ಮಧ್ಯದಲ್ಲಿ ನಾವು ಬಿಟ್ಟು ಬರುವಾಗ ನೋಡಿ ಎಷ್ಟು ಒಳ್ಳೆ ಫೆಸಿಲಿಟಿ ಎಲ್ಲ ಇರ್ತದೆ ಅಂತೇಳಿದರೆ, ನಮಗೆ ಯಾವುದಾದ್ರೂ ಒಂದು ಒಳ್ಳೆ ಕೋರ್ಸ್ ಮಾಡ್ಬೋದು ಅಂತೇಳಿದರೆ ಅಂಥದ್ದೆಲ್ಲ ಆಪ್ಷನ್ ಕೊಡ್ತಾರೆ. ಒಂದು 3 ಆಪ್ಷನ್ ಎಲ್ಲ ಕೊಡ್ತಾರೆ. ನನಗೆ ಪುಣ್ಯಕ್ಕೆ ಒಂದು ವೆಲ್ಡಿಂಗ್ ಕೋರ್ಸ್ ಸಿಕ್ಕಿತ್ತು. ಅದು ಮಂಗಳೂರಲ್ಲಿ ITI ಮಾಡಿಕೊಂಡು 1 ವರ್ಷ. ಶಿಕ್ಷಕರೆಲ್ಲ ನಮಗಿಂತ ಜೂನಿಯರ್ಸ್, ಆದರೆ ನಾವು ದೊಡ್ಡ ಸ್ಟೂಡೆಂಟ್ ಆಗಿ 1 ವರ್ಷ ವೆಲ್ಡಿಂಗ್ ಕೋರ್ಸನ್ನು ಮುಗಿಸಿದೆ. ಒಳ್ಳೆ ರೀತಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ.
ಇಲ್ಲಿಯೇ ಮನೆ ಮಾಡಿದೆ, ಹೆಂಡತಿ ಮಕ್ಕಳನ್ನು ಇಲ್ಲೇ ಕರ್ಕೊಂಡು ಬಂದೆ. ಆಗ ದೊಡ್ಡ ಮಗಳಿಗೆ 5 ವರ್ಷ ಆಗಿತ್ತು, ಅವಳನ್ನು LKG UKGಯಲ್ಲಿ ಪಂಜಾಬಲ್ಲಿ ಆಗಿತ್ತು, 1ನೇ ತರಗತಿಯಲ್ಲಿ ಇಲ್ಲಿ ಚಿನ್ಮಯ ಶಾಲೆಗೆ ಸೇರಿಸಿದೆ. ಆಮೇಲೆ ಹೆಂಡತಿ ಮಕ್ಕಳು ಇಲ್ಲೇ ಇದ್ದರು, ನಾನು ಕೂಡ 1 ವರ್ಷ ಇಲ್ಲೇ ಹೋಗ್ತಾ ಬರ್ತಾ ITIಗೆ ಹೋಗೋದು ಬರೋದು, ತಿಂಗಳಾಗುವಾಗ ಸಂಬಳ ಸಿಗ್ತಾ ಇತ್ತು, ಬ್ಯಾಂಕಿಗೆ ಬರ್ತಾ ಇತ್ತು, ಆರಾಮವಾಗಿ ಇದ್ದೆವು. ಆ ಸಮಯದಲ್ಲಿ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು, 99ರಲ್ಲಿ ಇದ್ದಾದ್ದು. ನಾನು 1979 17 ಜನವರಿಗೆ ಜಾಯಿನ್ ಆದವ. 1999 31 ಡಿಸೆಂಬರ್ ತನಕ ಸೇವೆ ಮಾಡಿದ್ದೇನೆ. ಆದರೆ ಆ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ನಾನಿಲ್ಲಿ ಮಂಗಳೂರಲ್ಲಿ ITIಯಲ್ಲಿ ಕೋರ್ಸ್ ಮಾಡ್ತಾ ಇದ್ದರಿಂದ ಯಾವುದೇ ರೀತಿಯಲ್ಲಿ ನನಗೆ ಆ ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಇದು ಸ್ಥಿತಿ ಇರಲಿಲ್ಲ. ಆಮೇಲೆ ಯುದ್ಧ ಎಲ್ಲ ಮುಗಿದಾದ ಮೇಲೆ ಹೋಗಿ ನಾಗ್ಪುರಿಗೆ ಹೋಗಿದ್ದೆ. ನಾಗ್ಪುರಿನಿಂದ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಆಗಿ 5 ತಿಂಗಳ ನಂತರ ಬಂದು 20 ವರ್ಷ ಸೇವೆ ಮಾಡಿ ಇಲ್ಲಿ ಈಗ ಬಂದು ಆರಾಮವಾಗಿ ಇದ್ದೀನಿ. ಪೆನ್ಷನ್ ಇರ್ತದೆ, ಎಲ್ಲವೂ ಇರ್ತದೆ, ಬೇಕಾದ ಫೆಸಿಲಿಟಿಗಳು, ಕ್ಯಾಂಟೀನಲ್ಲಿ ಫೆಸಿಲಿಟಿ ನಮಗೆ ಈ ಪ್ರೊವಿಷನ್ ಶಾಪಿನಿಂದ ಅಂದರೆ ಅಕ್ಕಿ ಇದೆಲ್ಲ ಧಾನ್ಯಗಳೆಲ್ಲ ಉಳಿದದ್ದೆಲ್ಲ ನಮಗೆ ಅಲ್ಲಿ ಸಾಧಾರಣ ಕಡಿಮೆ ಇದರಲ್ಲಿ ಟ್ಯಾಕ್ಸ್ ಇಲ್ಲದೆಲ್ಲವೂ ಸಿಗುವಂಥದ್ದು. ನಾವು ಇನ್ನು ಕುಡಿಲಿಕ್ಕೆ ಬೇಕಾದಂಥ ಇದಿರ್ಬೋದು, ಲಿಕ್ಕರ್ ಇರ್ಬೋದು, ರಮ್ಮು, ವಿಸ್ಕಿ, ಬಿಯರ್ ಇದೆಲ್ಲವೂ ನಮಗೆ ಬಹಳ ಕಡಿಮೆ. ಅದು ಏನು ರೇಟೇ ಅಂದರೆ ತೆರಿಗೆಯೇ ಇಲ್ಲದೆ ಸಿಗುವಂಥದ್ದು. ಅದನ್ನು ನಾವು ಆ ಫೆಸಿಲಿಟಿ ಇನ್ನೂ ಕೂಡ ನಾವು ಸಾಯುವ ತನಕ ಸಿಗ್ತದೆ. ಆಮೇಲೆ ನಾನೀಗ ಬಂದು ಏನಾದರೂ ನನಗೆ ನನ್ನ ಹೆಂಡತಿಗೆ ಅಥವಾ 25 ವರ್ಷದ ತನಕ ಮಕ್ಕಳಿಗೆ ಹಾಸ್ಪಿಟಲ್ನ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೊಂದು ಇಲ್ಲಿ ECHS ಅಂತೇಳಿ ಒಂದು ನಮ್ಮದು ಆಸ್ಪತ್ರೆ ಇದೆ, ಅಲ್ಲಿಂದ ಅವರು ಬೇರೆ ಆಸ್ಪತ್ರೆಗೆ ಕಳಿಸಿಕೊಡ್ತಾರೆ. ಇದೆಲ್ಲವನ್ನು ಸರ್ಕಾರ ಪೇ ಮಾಡ್ತದೆ. ನಾವು ಒಂದೇ ಒಂದು ಪೈಸೆ ಖರ್ಚು ಮಾಡದ ಹಾಗೆ ನನಗೀಗ 10 ಲಕ್ಷ ಖರ್ಚಾದರೂ ಮೆಡಿಕಲ್ಗೆ ಹೋಗಿ ನಾವು ಎಲ್ಲವನ್ನು ಸರ್ಕಾರ ಕೊಡ್ತದೆ. ಇಷ್ಟು ಫೆಸಿಲಿಟಿ ನಮಗೆ ಸರ್ಕಾರ ಕೊಡ್ತಾ ಇದೆ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ತಮ್ಮ ಭಾರತೀಯ ವಾಯುಸೇನೆ ಅನುಭವ ಹಾಗೂ ಅದರಲ್ಲಿರುವ ಫೆಸಿಲಿಟೀಸ್ ಹಾಗೂ ತಾವು ಗಳಿಸಿರೋ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ MR ಪಿಕ್ಚರ್ಸ್ ವತಿಯಿಂದ ಧನ್ಯವಾದಗಳು ಸರ್. ಧನ್ಯವಾದ. ಜೈ ಹಿಂದ್. MR ಪಿಕ್ಚರ್ಸ್ ಯೂಟ್ಯೂಬ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.